ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿದಿನ ಕೆಲಸ ಮಾಡಲು, ಆಟವಾಡಲು ಶಕ್ತಿ ಎಲ್ಲಿಂದ ಬರುತ್ತದೆ? ಹೌದು, ನಾವು ತಿನ್ನುವ ಆಹಾರದಿಂದ. ಆದರೆ ಈ ಸೇಬಿನ ತುಂಡು ನಮ್ಮ ಸ್ನಾಯುಗಳಿಗೆ ಶಕ್ತಿಯಾಗಿ ಹೇಗೆ ಬದಲಾಗುತ್ತದೆ? ಈ ಅದ್ಭುತ ಪ್ರಕ್ರಿಯೆ ಜೀರ್ಣಕ್ರಿಯೆ. ಬನ್ನಿ, ಮುಂದಿನ 5 ನಿಮಿಷಗಳಲ್ಲಿ ನಮ್ಮ ದೇಹದ ಒಳಗಿನ ಈ ರೋಚಕ ಪಯಣವನ್ನು ತಿಳಿಯೋಣ. ನಮ್ಮ ಜೀರ್ಣಕ್ರಿಯೆ ಬಾಯಿಯಿಂದಲೇ ಆರಂಭವಾಗುತ್ತದೆ. ಹಲ್ಲುಗಳು ಆಹಾರವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸುತ್ತವೆ. ಆಗ ನಮ್ಮ ಬಾಯಿಯಲ್ಲಿರುವ ಲಾಲಾರಸ ಆಹಾರದೊಂದಿಗೆ ಬೆರೆಯುತ್ತದೆ. ಇದು ಆಹಾರವನ್ನು ಮೆದುಗೊಳಿಸುವುದಲ್ಲದೆ ಅದರಲ್ಲಿರುವ ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸಲು ಆರಂಭಿಸುತ್ತದೆ. ಅದಕ್ಕೆ ನಾವು ಅನ್ನವನ್ನು ಹೆಚ್ಚು ಹೊತ್ತು ಅಗಿದಾಗ ಅದು ಸಿಹಿಯಾಗಿ ಅನಿಸುತ್ತದೆ. ಅಗಿದ ಆಹಾರವು ಆಹಾರ ನಳಿಕೆ ಮೂಲಕ ಜಠರಕ್ಕೆ ತಲುಪುತ್ತದೆ. ಜಠರ ಇದು ಒಂದು ಸ್ನಾಯುಗಳ ಚೀಲದಂತಿದೆ. ಇಲ್ಲಿ ಆಹಾರವು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಕಿಣ್ವಗಳೊಂದಿಗೆ ಮಿಶ್ರಣವಾಗಿ ಒಂದು ಬಗೆಯ ಪೇಸ್ಟ್ ಆಗಿ ಬದಲಾಗುತ್ತದೆ. ಇಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಈಗ ಆಹಾರವು ಸಣ್ಣ ಕರುಳಿಗೆ ಹೋಗುತ್ತದೆ. ಇದು ಸುಮಾರು 7 ಮೀಟರ್ ಉದ್ದವಿರುತ್ತದೆ. ಇಲ್ಲಿ ಯಕೃತ್ತು ಮತ್ತು ಮೇದೋಜೀರಕ ಗ್ರಂಥಿಯಿಂದ ರಸಗಳು ಬಂದು ಸೇರುತ್ತವೆ. ಅತ್ಯಂತ ಮುಖ್ಯವಾದ ಹಂತವೆಂದರೆ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ರಕ್ತವು ಹೀರಿಕೊಳ್ಳುವುದು ಇಲ್ಲಿಯೇ. ಈ ಪೋಷಕಾಂಶಗಳು ನಮ್ಮ ದೇಹದ ಪ್ರತಿ ಜೀವಕೋಶಕ್ಕೂ ಶಕ್ತಿಯನ್ನು ನೀಡುತ್ತವೆ. ಜೀರ್ಣವಾಗದ ಉಳಿದ ಭಾಗವು ದೊಡ್ಡ ಕರುಳಿಗೆ ಹೋಗುತ್ತದೆ. ಇಲ್ಲಿ ಕೇವಲ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳಲಾಗುತ್ತದೆ. ಉಳಿದ ತ್ಯಾಜ್ಯ ವಸ್ತುವು ಮಲದ ರೂಪದಲ್ಲಿ ದೇಹದಿಂದ ಹೊರಹೋಗುತ್ತದೆ. ನೋಡಿದ್ರಲ್ಲ, ನಾವು ತಿಂದ ಒಂದು ತುತ್ತು ಆಹಾರವು ನಮಗೆ ಶಕ್ತಿ ನೀಡಲು ಎಷ್ಟು ಕೆಲಸ ಮಾಡುತ್ತದೆ ಎಂದು. ಆದ್ದರಿಂದ ನಾವು ಯಾವಾಗಲೂ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಮತ್ತು ಚೆನ್ನಾಗಿ ಅಗಿದು ತಿನ್ನಬೇಕು. ಆರೋಗ್ಯವೇ ಭಾಗ್ಯ.